ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ನೆನ್ನೆ ತಾನೇ ಸೆಕೆಂಡ್ PU ರಿಸಲ್ಟ್ ಬಂದಿದೆ. ಕೆಲವರಿಗೆ ತುಂಬ ಖುಷಿಯಾಗಿರುತ್ತೆ, ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ಅವರ ಒಂದು ಮಾರ್ಕ್ಸ್ ರೀಚ್ ಆಗಿರಬಹುದು. ಸೊ ಹಾಗಾಗಿ ಕೆಲವರಿಗೆ ತುಂಬ ಖುಷಿಯಾಗಿರುತ್ತೆ. ಇನ್ನು ಕೆಲವರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಮಾರ್ಕ್ಸ್ ಬಂದಿಲ್ಲದೆ ಇರ್ಬೋದು. ಸೊ ಹಾಗಾಗಿ ಅವರು ಹರ್ಟ್ ಮಾಡ್ಕೊಂಡಿರ್ಬೋದು. ಬಟ್ ನಾನು ಇವತ್ತು ಮಾತಾಡೋಕೆ ಬಂದಿರೋದು ಅವರಿಬ್ಬರ ಬಗ್ಗೆನೂ ಅಲ್ಲ, ಬದಲಾಗಿ NC ಸ್ಟೂಡೆಂಟ್ಸ್ ಬಗ್ಗೆ. ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಯಾವ ಸಬ್ಜೆಕ್ಟ್ಗಳಲ್ಲಿ ಪಡ್ಕೊಂಡಿದ್ರು, ಸೊ ಅಂಥ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಸೊ 80ಕ್ಕೆ 24 ತಗೊಳ್ಬೇಕಾಗಿರುತ್ತೆ. ಬಟ್ 19, 20 ತಗೊಂಡು ಜಸ್ಟ್ ಇನ್ 24ಕ್ಕೆ 4 ಮಾರ್ಕ್ಸೋ ಅಥವಾ 3 ಮಾರ್ಕ್ಸೋ ಅಥವಾ 5 ಮಾರ್ಕ್ಸ್ ಅಲ್ಲೋ ಫೇಲ್ ಆಗಿರೋಂಥ ಸ್ಟೂಡೆಂಟ್ಸ್ಗಳ ಕಷ್ಟ ನನಗೆ ಅರ್ಥ ಆಗುತ್ತೆ, ಐನೋ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ನಾಟ್ ಕಂಪ್ಲೀಟೆಡ್ ಅಂತೇಳಿ ಬಂದಾಗ್ಬಿಟ್ಟಿದೆ. ಸೊ ಹಾಗಾಗಿ ಮತ್ತೆ ಏನು ಮಾಡಬಹುದು ಅಂದರೆ ಒಂದು ಎಕ್ಸಾಮ್ ತಗೊಳ್ಬೋದು ಅಥವಾ ರಿವ್ಯಾಲ್ಯೂಯೇಷನ್ಸ್ಗೆ ಅಥವಾ ರೀಕೌಂಟಿಂಗ್ಗೆ ಹಾಕ್ಬೋದು. ನೀವು ಚೆನ್ನಾಗಿ ಬರ್ದಿದ್ದೀರಾ, ನಾನು ಪಾಸ್ ಆಗೋ ರೇಂಜ್ಗೆ ನಾನು ಬರ್ದಿದ್ದೀನಿ ಪೇಪರ್ನ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಜೊತೆಗೆ ರೀಕೌಂಟಿಂಗ್ಗೆ ಹಾಕಿ. ಇಲ್ಲ ನಾನು ಚೆನ್ನಾಗಿ ಬರ್ದಿರಲಿಲ್ಲ ಪೇಪರು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಎಕ್ಸಾಮ್ನ ತಗೊಳ್ಬೋದು. ಸೊ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಮೊದಲು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆ ಒಂದು ಎಕ್ಸಾಮ್ ಬರೀಲಿಕ್ಕೆ ಬೇಕಾಗಿರುವಂತಹ ಅಪ್ಲಿಕೇಶನ್ ಹಾಕುವಂತಹ ಕೊನೆಯ ದಿನಾಂಕ ಇದೇ ಏಪ್ರಿಲ್ನ 15 ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅದರೊಳಗಡೆ ನೀವು ನಿಮ್ಮ ಎಕ್ಸಾಮ್ಗೆ ಒಂದು ಅಪ್ಲಿಕೇಶನ್ಸ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ಸ್ ಎಲ್ಲ ಹಾಕೋದು ಅಂತ ಹೇಳಿದ್ರೆ ನಿಮ್ಮ ಒಂದು ನೀವು PU ಕಾಲೇಜ್ ಎಲ್ಲಿ ಓದಿರ್ತೀರ PUನ, ಸೊ ಅದೇ ಕಾಲೇಜ್ನಲ್ಲಿ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿರುವಂಥ ಸರ್ಗಳು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಸೊ ಯಾರೆಲ್ಲ ನಾಟ್ ಕಂಪ್ಲೀಟೆಡ್ ಅಂತ ನಿಮ್ಮ ಒಂದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ತೊಗೊಂಡಿದ್ದೀರಾ, ಸೊ ಅಂಥವ್ರು ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಒಂದು ಕಾಲೇಜ್ನ ಆಫೀಸ್ಗಳಿಗೆ ಹೋಗಿ ಅಲ್ಲಿರುವಂಥ ಸರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಮ್ನ ಹಾಕ್ಬೋದು. ಒಂದು ಸಬ್ಜೆಕ್ಟ್ಗೆ, ಅಂದರೆ ನೀವು ಒಂದು ಸಬ್ಜೆಕ್ಟ್ನ ಬರೀಬೇಕು, ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ಗೆ 140 ರೂಪಾಯಿನ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. 2 ಸಬ್ಜೆಕ್ಟ್ನ ನೀವು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 270 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಥವಾ ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚಿನ ವಿಷಯಗಳನ್ನ ನೀವು ಎಕ್ಸಾಮಲ್ಲಿ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಾಟ್ ಕಂಪ್ಲೀಟೆಡ್ ಆಗಿದೆ, ಅಥವಾ ಹೆಚ್ಚಿನ ಅಂಕಗಳನ್ನ ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು 400+ ರೂಪೀಸ್ನ, ಅಂದರೆ 400ಕ್ಕಿಂತ ಹೆಚ್ಚು, 400, 450 ಎಷ್ಟೋ ಇರುತ್ತೆ. ಸೊ ಅಷ್ಟು ದುಡ್ಡನ್ನು ನೀವು ಕಟ್ಟಿ 3ಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ನೀವು ಎಕ್ಸಾಮ್ನ ತಗೊಳ್ಬಹುದಾಗಿರುತ್ತೆ. ಬಟ್ ಒಂದು ವಿಷಯಕ್ಕೆ ಬರೀಬೇಕು ಅಂತ ಹೇಳಿದ್ರೆ 140 ರೂಪಾಯಿನ ಪೇ ಮಾಡಬೇಕಾಗುತ್ತೆ. 2 ವಿಷಯಗಳನ್ನ ಬರೀಬೇಕು ಅಂತ ಹೇಳಿದ್ರೆ 270 ರೂಪಾಯಿನ ಪೇ ಮಾಡಬೇಕಾಗುತ್ತೆ. 3 ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ಬರೀಬೇಕು ಅಂತ ಹೇಳಿದ್ರೆ 400, 450 ರೂಪಾಯಿ ಇಷ್ಟು ಪೇ ಮಾಡಬೇಕು. ಸೊ ನಿಮ್ಮ ಒಂದು ಆಫೀಸ್ಗಳಲ್ಲಿ, ನೀವು ಯಾವ ಕಾಲೇಜಲ್ಲಿ PU ಮಾಡಿರ್ತೀರಾ, ಸೊ ಆ ಒಂದು PU ಕಾಲೇಜ್ನ ಆಫೀಸ್ಗಳಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿರುವಂತಹ ಸರ್ಗಳು ನಿಮಗೆ, ಸರ್ ಅಥವಾ ಮೇಡಮ್ಗಳು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಪೂರ್ತಿ ಡೀಟೇಲ್ಸ್ನ ಅವರೇ ಕೊಡ್ತಾರೆ. ಜೊತೆಗೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗಿದೆ ಅಥವಾ ನಮ್ಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅಂತ ಏನಾದರೂ ಅನ್ಸಿದ್ರೆ ಅಂತಹ ಸ್ಟೂಡೆಂಟ್ಸ್ಗಳು ನೀವು ರೀಕೌಂಟಿಂಗ್ಗೆ ಅಥವಾ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ಕೂಡ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಒಂದು ಆಫೀಸ್ನಲ್ಲಿ ಇರುವಂತಹ ಸರ್ ಅಥವಾ ಮೇಡಮ್ ಕೊಡ್ತಾರೆ ನಿಮಗೆ. ಸೊ ಯಾರೆಲ್ಲ ಒಂದು ನಾಟ್ ಕಂಪ್ಲೀಟೆಡ್ ಅಂತೇಳಿ ತೊಗೊಂಡಿದ್ದೀರಾ, ಸೊ ಅಂಥವರೆಲ್ಲ ಆದಷ್ಟು ಎಕ್ಸಾಮ್ಗೆ ಅಥವಾ ನೀವು ಚೆನ್ನಾಗಿ ಬರೆದಿದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಕೊಂಡು ಪಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ಥರ ಹೊಸ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.